ಅಸ್ಸಲಾಂ ವಲೈಕುಂ. ನಮಸ್ಕಾರ ಸ್ನೇಹಿತರೆ, ನಾನು ಜಮೀರ್, ಇಂಟರ್ನ್ಯಾಷನಲ್ ಫಾರಂ ಫಾರ್ ಆಂಟಿ ಕರಪ್ಷನ್ ಕರ್ನಾಟಕ ಸ್ಪೋಕ್ ಪರ್ಸನ್ ಆನ್ ಬಿಹಾಫ್ ಆಫ್ ನಮ್ಮ ವೈಸ್ ಚೇರ್ಮನ್ ಆಗಿರುವ ಡಾಕ್ಟರ್ ತೌಸೀಫ್ ಪಾಷಾ ಹಾಗೆ ಸುನೀಲ್ ಕುಮಾರ್ ಸೀನಿಯರ್ ಅಡ್ವೊಕೇಟ್, ಕಾಂತಿಲಾಲ್ ಜೈನ್ ಕರ್ನಾಟಕ ಪ್ರೆಸಿಡೆಂಟ್, ಅಲ್ಹಜ್ ಬಖಶ್ ಅಮ್ರಿ ಮೈನಾರಿಟಿ ಪ್ರೆಸಿಡೆಂಟ್ ಕರ್ನಾಟಕ, ಹಾಗೆ ಮಹಬೂಬ್ ಪಾಷಾ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೆಲ್ಲರ ಬಿಹಾಫ್ ಆಫ್ ಆಗಿ ಈ ವಿಡಿಯೋನು ಮಾಡ್ತಾ ಇದ್ದೀನಿ. ಈ ವಿಡಿಯೋ ಮಾಡೋದಕ್ಕೆ ಕಾರಣ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. SIR ಅಂದರೆ ಬಹಳಷ್ಟು ಜನ ಭಯ ಬೀಳ್ತಾ ಇದ್ದಾರೆ. ಸೊ ಈ ವಿಡಿಯೋ ಮುಖಾಂತರ ಅವ್ರಿಗೆ ಕೆಲವು ಅಪ್ಡೇಟ್ ಅನ್ನು ಕೊಡೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕಂದ್ರೆ SIR ಅಂದ್ರೆ 20 ವರ್ಷಕ್ಕೆ ಒಮ್ಮೆ ಒಂದು ಕ್ಲೀನ್ ಅಪ್ ಡ್ರೈವ್, 20 ವರ್ಷಕ್ಕೆ ಒಮ್ಮೆ ನಮ್ಮ ಭಾರತದ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಮಾಡುವ ಒಂದು ಕ್ಲೀನ್ ಅಪ್ ಡ್ರೈವ್, ಹಾಗೆ ಅಪ್ಡೇಟ್ ಡ್ರೈವ್, ಸ್ಯಾನಿಟೈಸೇಷನ್ ಆಫ್ ವೋಟರ್ ಲಿಸ್ಟ್ ಅಂತ ಹೇಳಬಹುದು. ಇದು ಒಂದು ಅಭಿಯಾನವನ್ನು ನಮ್ಮ ಭಾರತದ ಎಲೆಕ್ಷನ್ ಕಮಿಷನ್ ಕಡೆಯಿಂದ 20 ವರ್ಷಕ್ಕೆ ಒಮ್ಮೆ ಮಾಡುವ ಒಂದು ಅಭಿಯಾನ. ಸೊ ಯಾವುದೇ ಕಾರಣಕ್ಕೆ ನೀವು ಭಯ ಪಡಬೇಡಿ. ಈ ಅಪ್ಡೇಟ್ ಅಲ್ಲಿ ನಾನು ನಿಮಗೆ ಎಲ್ಲಾನು ತಿಳಿಸ್ಕೊಡ್ತೀನಿ. ಏನಂತ ಹೇಳಿದ್ರೆ, ಈ BLO ಅವರು ನಿಮ್ಮ ಮನೆ ಹತ್ರ 3 times ವಿಸಿಟ್ ಮಾಡ್ತಾರೆ. ಇನ್ ಕೇಸ್ ಫಸ್ಟ್ ಟೈಮ್ ಮಿಸ್ ಆದರೆ ಸೆಕೆಂಡ್ ಟೈಮ್ ಮಿಸ್ ಆದರೆ ಥರ್ಡ್ ಟೈಮ್ ಅವರು ನಿಮ್ಮ ಮನೆ ಹತ್ರ ಬರ್ತಾರೆ, ನಿಮ್ಮ ಡೀಟೇಲ್ಸ್ ಅನ್ನು ಪಡೆಯುತ್ತಾರೆ. ನಿಮ್ಮ ವೋಟರ್ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇರಲಿಲ್ಲ ಅಂದ್ರೆ ನೀವು ಅದನ್ನು ಅಪ್ಡೇಟ್ ಮಾಡ್ಕೊಬಹುದು. ಯಾವ ತರ ಅಂದ್ರೆ, ಗೌರ್ಮೆಂಟ್ ಅಪ್ರೂವ್ಡ್ ಡಾಕ್ಯುಮೆಂಟ್ಸ್, ನಿಮ್ಮ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಹಾಗೆ ನಿಮ್ಮ ಬರ್ತ್ ಸರ್ಟಿಫಿಕೇಟ್, 10th to 12th ಎಜುಕೇಶನ್ ಸರ್ಟಿಫಿಕೇಟ್ಸ್ ಇದ್ರೆ ಅದನ್ನು ನೀವು ತೋರಿಸಿ ಅಲ್ಲಿ ಅಪ್ಡೇಟ್ ಮಾಡ್ಕೊಬಹುದು ನಿಮ್ಮ ಹೆಸರನ್ನು. ಅದು ಇನ್ ಕೇಸ್ ಮಿಸ್ ಆಗ್ತಾ ಇರುತ್ತೆ. ಆದರೆ ನೀವು 3 ಟೈಮ್ ನಿಮ್ಮ ಮನೆ ಹತ್ರ BLO ಅವ್ರಿಗೆ ಸಿಕ್ಕಾಗಿಲ್ಲ ಅಂದ್ರೆ ನೀವು ಆನ್ಲೈನ್ ಮುಖಾಂತರ ಕೂಡ ನೀವು ಅಪ್ಡೇಟ್ ಮಾಡ್ಕೋಬಹುದು. ನಾನು ಕೆಳಗಡೆ ಒಂದು ಲಿಂಕ್ ಕೊಟ್ಟಿದ್ದೀನಿ, ಅದನ್ನು ಕಾಪಿ ಮಾಡಿ ನೀವು ಆನ್ಲೈನ್ ಮುಖಾಂತರ ಕೂಡ ನೀವು ಬೇರೆ ಸ್ಟೇಟ್ ಅಲ್ಲಿ ಇದ್ರೆ ನೀವು ಅಪ್ಡೇಟ್ ಅನ್ನು ಮಾಡ್ಕೊಬಹುದು. ಸೊ ನೀವು BLO ಕಡೆನೂ ಸಿಕ್ಕಾಗಿಲ್ಲ, ಆನ್ಲೈನ್ ಕಡೆನೂ ಮಾಡೋಕ್ಕಾಗಿಲ್ಲ ಅಂದ್ರೆ ಕೆಲವು ಪಾರ್ಟೀಸ್ ಅವರು, ಹಾಗೆ ಕೆಲವು NGO ಅವರು, ಹಾಗೆ ನಮ್ಮ ಇಂಟರ್ನ್ಯಾಷನಲ್ ಫಾರಂ ಫಾರ್ ಆಂಟಿ ಕರಪ್ಷನ್ ಕಡೆಯಿಂದ ನಾವು ಒಂದು ಕ್ಯಾಂಪ್ ಅನ್ನು ಆಯೋಜಿಸ್ತಾ ಇದ್ವಿ. ಅಲ್ಲಿ ಕೂಡ ನೀವು ಹೋಗಿ ನಿಮ್ಮ ಅಪ್ಡೇಟ್ ಅನ್ನು ಮಾಡ್ಕೊಬಹುದು. ಯಾಕೆ ಈ SIR ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, 20 ವರ್ಷಕ್ಕೆ ಒಮ್ಮೆ ಮಾಡುವ ಈ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಅಭಿಯಾನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. 20 ವರ್ಷಕ್ಕೆ ಒಮ್ಮೆ ಮಾಡುವಾಗ 20 ವರ್ಷದಲ್ಲಿ ಬಹಳಷ್ಟು ಏರುಪೇರುಗಳು ಆಗಿರುತ್ತೆ. ಮೊದಲನೇದಾಗಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಶಿಫ್ಟ್ ಆಗಿರ್ತೀವಿ. ಎರಡನೇದು, ಯುವಕರು 18 ವರ್ಷ ಅವರು ಪೂರ್ವಗೊಳ್ಳುತ್ತಾರೆ. ಅವರು 18 ವರ್ಷ ಆದಮೇಲೆ ಅವರ ಹೆಸರನ್ನು ವೋಟರ್ ಲಿಸ್ಟ್ ಅಪ್ಡೇಟ್ ಅನ್ನು ಮಾಡ್ಕೊಬಹುದು. ಬಹಳಷ್ಟು ಜನ ನಮ್ಮೊಂದಿಗೆ ಇವಾಗ ಇರೋದಿಲ್ಲ, ಅವ್ರು ತೀರ್ಕೊಂಡಿರ್ತಾರೆ. ಅವರ ಹೆಸರನ್ನು ವೋಟರ್ ಲಿಸ್ಟ್ ಇಂದ ತೆಗಿಬೇಕು. ಅವರ ಡೆತ್ ಸರ್ಟಿಫಿಕೇಟ್ ಅನ್ನು ಅಪ್ಡೇಟ್ ಮಾಡಿ ಅವರ ಹೆಸರನ್ನು ವೋಟರ್ ಲಿಸ್ಟ್ ಇಂದ ತೆಗಿಬೇಕು. ಯಾಕಂದ್ರೆ ಬಹಳಷ್ಟು ಜನ ಅದನ್ನು ಬೇರೆ ರೀತಿಯಿಂದ ಉಪಯೋಗ ಮಾಡ್ಕೊಳ್ತಾರೆ. ಕೆಲವರ ಹೆಸರು ಇರಲ್ಲ, ಅದನ್ನು ಅಪ್ಡೇಟ್ ಮಾಡ್ಕೊಬಹುದು. ಕೆಲವರ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರುತ್ತೆ ವೋಟರ್ ಲಿಸ್ಟ್ ಅಲ್ಲಿ, ಅದನ್ನು ಅಪ್ಡೇಟ್ ಮಾಡ್ಕೊಳ್ಳೋಕೆ ಒಂದು ಒಳ್ಳೆಯ ಅವಕಾಶ ಸ್ನೇಹಿತರೆ. ಸೊ ಯಾವುದೇ ಕಾರಣಕ್ಕೆ ನೀವು ಭಯ ಪಡೋ ತರ ಇಲ್ಲ. ಇವಾಗ ಬಿಹಾರ್ ಅಲ್ಲಿ ಎಲೆಕ್ಷನ್ ಆಯ್ತು, ಅಲ್ಲಿ SIR ಮೊದಲನೇ ಸತಿ SIR ಅಲ್ಲೇ ಅಭಿಯಾನ ಮಾಡಿದ್ದು. ಸೊ ಕೆಲವರು ಅಪ್ಡೇಟ್ ಮಾಡ್ಕೊಂಡಿಲ್ಲ, ವೋಟ್ ಹಾಕೋದಕ್ಕೆ ಅವರ ಕ್ಷೇತ್ರಕ್ಕೆ ಬರ್ತಾರೆ, ಅಲ್ಲಿ ಅವ್ರ ಹೆಸರು ಮಿಸ್ ಆಗಿರುತ್ತೆ. ಆಮೇಲೆ ಅವರು ಗೌರ್ಮೆಂಟ್ ಹಾಗೆ ಭಾರತದ ಎಲೆಕ್ಷನ್ ಕಮಿಷನ್ ಮೇಲೆ ಅಪರಾಧ ಮಾಡೋದು. ಆದ್ರೆ ಯಾಕೆ ಇದಾಯ್ತು ಅಂತ ಹೇಳಿದ್ರೆ, ಅವರು SIR ಅಪ್ಡೇಟ್ ಮಾಡುವಾಗ ಅವ್ರು ಮಾಡ್ಕೊಂಡಿಲ್ಲ. ಹಾಗೆ ನಾನು ಹೇಳಿದೆ, ಡೂಪ್ಲಿಕೇಟ್ ವೋಟರ್ ಲಿಸ್ಟ್. ಯಾಕಂದ್ರೆ ಒಂದು ಕ್ಷೇತ್ರದಿಂದ ಇನ್ನೊಂದು ಕ್ಷೇತ್ರದಲ್ಲಿ ಅವ್ರ ಹೆಸರಿರುತ್ತೆ, ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ ಅಲ್ಲಿ ಅವ್ರ ಹೆಸರಿರುತ್ತೆ. ಸೊ ಆ ಕಾರಣಕ್ಕೆ ಇದು SIR ಬಹಳ ಇಂಪಾರ್ಟೆಂಟ್. ಸೊ ಯಾವುದೇ ಕಾರಣಕ್ಕೆ ನೀವು ಭಯ ಪಡೋದರ ಅವಕಾಶ ಇಲ್ಲ. ಸೊ ದಯವಿಟ್ಟು ನಿಮ್ಮ ಮನೆ ಹತ್ರ ಈ BLO ಅವರು ಬರ್ತಾರಲ್ಲ, ಅವ್ರಿಗೆ ಸಹಕಾರ ಕೊಡಿ. ಇನ್ ಕೇಸ್ ನಿಮ್ಮ ಕೈಯಲ್ಲಿ ನೀವು ಆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ, ನಿಮ್ಗೆ ಅಪ್ಡೇಟ್ ಮಾಡಕ್ ಆಗಿಲ್ಲ ಅಂದ್ರೆ ನೀವು ಆನ್ಲೈನ್ ಮುಖಾಂತರ ಕೂಡ ಮಾಡ್ಕೊಬಹುದು. ಇಲ್ಲಾಂದ್ರೆ ಈ ಕೆಲವು NGO ಕಡೆಯಿಂದ ಕ್ಯಾಂಪ್ಸ್ ಅನ್ನು ಆರಂಭಿಸ್ತಾರೆ, ಅಲ್ಲಿ ಹೋಗಿ ನೀವು ತಮ್ಮ ಅಪ್ಡೇಟ್ ಅನ್ನು ಮಾಡ್ಕೊಬಹುದು ಸ್ನೇಹಿತರೆ. ಸೊ ನಾವೆಲ್ಲರೂ ಸೇರಿ SIR ಅಪ್ಡೇಟಿಗೆ ನಾವು ಸಹಕಾರ ಕೊಡೋಣ. ನಮ್ಮ ಭಾರತದ ಎಲೆಕ್ಷನ್ ಕಮಿಷನ್ ಅವರ ಜೊತೆ ನಿಲ್ಲೋಣ. ಹಾಗೆ ವೋಟ್ ಚೋರಿ, ಡೂಪ್ಲಿಕೇಟ್ ವೋಟರ್ ಲಿಸ್ಟ್ ಇಂದ ನಾವು ಬಚಾವಾಗೋಣ ಸ್ನೇಹಿತರೆ. ಸೊ ಈ ವಿಡಿಯೋ ಮುಖಾಂತರ ಸೇರೋದಕ್ಕೆ ಕಾರಣ ಅದೇ. ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ, SIR ಅನ್ನು ಯಾವುದೇ ಕಾರಣಕ್ಕೆ ಭಯ ಪಡಬೇಡಿ. ಹಾಗೆ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ನಮ್ಮ ಭಾರತದ ಸಂವಿಧಾನ, ನಮ್ಮ ವೋಟ್ ಚಲಾಯಿಸುವ ಹಕ್ಕನ್ನು ನಾವು ಸರಿಗೊಳಿಸೋಣ ಸ್ನೇಹಿತರೆ. ಅಸ್ಸಲಾಂ ವಲೈಕುಂ, ನಮಸ್ತೆ.